ರಾಜ್ಯಸಭಾ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ಸಮರ. ದೇವೇಗೌಡರಿಗೆ ವಿರೋಧ ಮಾಡಿದ್ದೇವೆ ಅನ್ನೋದು ಸತ್ಯಕ್ಕೆ ದೂರ. ಬೆಂಗಳೂರಿನಲ್ಲಿ ವಿಜಯೇಂದ್ರ ಹಾಗೂ ಅಶೋಕ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ದೇವೇಗೌಡರಿಗೆ ವಿರೋಧ ಮಾಡಿದ್ದೇವೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದಾಗಿ ವಿಜಯೇಂದ್ರ ಹಾಗೂ ಅಶೋಕ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರೀತಂ ಗೌಡರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡೇ ಈ ಮಾತನ್ನ ಹೇಳ್ತೇನೆ. ಕೇಂದ್ರದಲ್ಲಿ ಎನ್ಡಿಎಗೆ ಬಲ ತುಂಬಬೇಕು ಅಂತ ಮುಂದೆ ಬಂದವರು. ಗೌಡರಿಗೆ ಕೊಡೋದಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಲಿ ಅನ್ನೋದಾಗಿ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಆರ್ ಅಶೋಕ್ ಹಾಗೆ ವಿಜಯೇಂದ್ರ. ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಿಂದ ನಮ್ಗೆ ಒಂದಕ್ಕೆ ಅವಕಾಶ ಇರುವಂತದ್ದು. ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿದೆ. ಆದ್ರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋದು ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರೀತಂ ಗೌಡರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ದಾರೆ. ಚರ್ಚೆಗಳು ಆಗಿದ್ದಾವೆ ವಿನ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ತೀರ್ಮಾನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನು ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಮಾಡ್ತೀವಿ. ಆದರೆ ಕೊಡಬಾರ್ದು ಯಾವುದು ನೋಡಿ, ವಿ ಆರ್ ನಾಟ್ ರಿಸೀವ್ಡ್ ಎನಿ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಡೆಲ್ಲಿ. ವಿಧಾನ ಪರಿಷತ್ ಸದಸ್ಯರು ನಮಗೆ 2 MLCಗೆ ಅವಕಾಶ ಇದೆ, 1 ರಾಜ್ಯಸಭೆಗೆ ಅವಕಾಶ ಇದೆ. ಹಾಗಾಗಿ 2 MLCಗೆ ಸುಮಾರು 4-5 ಹೆಸರುಗಳು ಕಳಿಸ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ರಾಜ್ಯಸಭೆಗೆ ಕನಿಷ್ಠ 2-3 ಹೆಸರುಗಳನ್ನಾದ್ರೂ ಕಳಿಸ್ಬೇಕು ಅಂತೇಳಿ ಮೊನ್ನೆ ನಡೆದಂಥ ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರವನ್ನು ಮಾಡ್ತೇವೆ. ಯಾರಿಗೂ ವಿರೋಧಿಗಳಲ್ಲ, ಯಾರಿಗೂ ನಮ್ಮದೇನು ಬೆಂಬಲ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಮ್ಮದು ಬೆಂಬಲ. ನಮಗೆ ರಾಜ್ಯಸಭಾ 1 ಸ್ಥಾನ ಅವಕಾಶ ಇದೆ. ಅದನ್ನು ಯಾರು ಕೊಡಬೇಕು ಅಂತೇಳಿ ನಮ್ಮ ಕೋರ್ ಕಮಿಟಿ, ರಾಜ್ಯದ ಕೋರ್ ಕಮಿಟಿ ಇದೆ. ಅದೇ ರೀತಿ ಡೆಲ್ಲಿಯ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇದು ರಾಜಕೀಯವಾಗಿ ನಾವು ಯಾವ ನಡೆಯನ್ನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಗೊಂದಲ ಏನೂ ಇಲ್ಲ. ನಮ್ಮನ್ನು ಯಾರೂ ಬಂದು ಕೇಳಿಲ್ಲ, ಯಾರೂ ನಮ್ಮನ್ನೇನು ಕೇಳಿಲ್ಲ, ನಾವು ಯಾರನ್ನೂ ಕೇಳಿಲ್ಲ. ನಾವು ನಮ್ಮ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಅವ್ರು ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರಿಗೆ ನಾವೆಲ್ಲರೂ ಕೂಡ ವೋಟ್ ಹಾಕಿ ಗೆಲ್ಲಿಸ್ತೀರಿ. ಪಾರ್ಟಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ರಾಜ್ಯದ ನಾಯಕತ್ವದ ಜೊತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.